ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವ್ಲಾಗ್ ಬಂದು ಅಪ್ಲೋಡ್ ರೆಗ್ಯುಲರಾಗಿ ಮಾಡಬೇಕು. ಅಟ್ಲೀಸ್ಟ್ ವೀಕ್ಲಿ ಒಂದು 3-4 ವ್ಲಾಗ್ಸ್ ಆದರೂ ಮಾಡಬೇಕು ಅಂದ್ಕೊತೀನಿ. ಸೊ ಅಪ್ಲೋಡೇ ಮಾಡೋಕ್ಕಾಗ್ತಿಲ್ಲ. ಸೊ ಟ್ರೈ ಮಾಡಿ ಅವಾಗ ವೀಡಿಯೋ ಕ್ಲಿಪ್ ತೊಗೊಂಡು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ವ್ಲಾಗು. ಸೊ ದೋಸೆ, ಇಡ್ಲಿ, ಪಲ್ಯ, ಚಟ್ನಿ ಮಾಡಿದ್ದೆ. ಸೊ ಅಪ್ಪಗೂ ಸ್ಕೂಲ್ ಟೈಮ್ ಆಯಿತು ಅಂತ ಅವನು ರೆಡಿ ಇದ್ದಾನೆ. ಸೊ ಅವ್ನಿಗೆ ಇಡ್ಲಿ ಹಾಕ್ಕೊಟ್ಟಿದ್ದೀನಿ, ಬಾಕ್ಸ್ಗೆ ದೋಸೆ ಮಾಡಿದ್ದೀನಿ. ಸೊ ಈ ಥರ ಚಿಕ್ಕದಾಗಿ ದೋಸೆ ಹಾಕ್ಕೊಡೋಕೆ ಹೇಳ್ತಾನೆ. ಸೊ ಚಿಕ್ಕದಾಗಿ ಹಾಕ್ಕೊಟ್ರೆ ಬಾಕ್ಸ್ಗೆ ತಿಂತಾನೆ, ಇಲ್ಲಾಂದರೆ ತಿನ್ನಲ್ಲ ಫ್ರೆಂಡ್ಸ್. ಅದಕ್ಕೆ ಚಿಕ್ಕ ದೋಸೆ ಹಾಕಿದ್ದೀನಿ ಬಾಕ್ಸ್ಗೆ. ಸೊ ಆಯಿತು, ಇನ್ನೇನು ಟೈಮ್ ಆಯಿತು ಅಂತ ರೆಡಿಯಾಗಿ ಸೊ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹತ್ಕೊಂಡು ಹೋಗ್ತಾಯಿದ್ವಿ. ಆಲ್ರೆಡಿ ಟೈಮ್ ಆಗಿತ್ತು, ಆಟೋಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಬಸ್ ಬಂತು. ಸೊ ಹೋಗಲಿಲ್ಲ. ಆಮೇಲೆ ಅವ್ನು ಬಿಟ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ನನ್ನ ತಂಗಿನೂ ಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳೇನೋ ತೊಗೋಬೇಕಿತ್ತಂತೆ, ಕರೆದಿದ್ಲು ನನಗೆ, ಲಂಕ ಬರ್ತೀನಿ ಬಾ ಅಂತ. ಸೊ ಹೋಗಿದ್ವಿ. ಸೊ ಲಾಸ್ಟ್ ಟೈಮ್ ಬ್ಲಾಗಲ್ಲಿ ನಾನು ನಿಮ್ಗೆ ತೋರಿಸಿದ್ದೆ ಒಂದು ಶಾಪು. ಸೊ ಅದೇ ಶಾಪ್ಗೆ ಹೋಗಿದ್ವಿ, ಸ್ಯಾರಿ ನೋಡಿದ್ವಿ, ಕೇಳಿದ್ವಿ ಅವ್ರಿಗೆ ಏನಾದರೂ ಬಂದಿದೆಯಾ ಕ್ರೀಪ್ ಸ್ಯಾರಿ ಡಿಸೈನ್ಸಲ್ಲಿ ಅಂತ. ಅವ್ರು ಬಂದಿಲ್ಲ ಅಂತ ಹೇಳಿದ್ರು. ಸರಿ, ನನ್ನ ತಂಗಿ ಶಾಪಿಂಗ್ ಮಾಡಬೇಕಾಗಿತ್ತು. ಫ್ರೆಂಡ್ ಮಗುನ ನಾಮಕರಣ ಇತ್ತಂತೆ, ಸೊ ಹೆಣ್ಮಗುಗೆ. ಸೊ ಅವ್ರಿಗೇನಾದರೂ ಚೆನ್ನಾಗಿರೋ ಡ್ರೆಸ್ ಏನಾದರೂ ತೊಗೋಬೇಕು ಅಂತ ಬಂದಿದ್ಲು. ಹಾಗೆ ಅವ್ರ ಮಗುಗೂ ನಮ್ಮ ಸಿಹಿಗೂ ಬಟ್ಟೆ ತೊಗೋಬೇಕು ಅಂತ ಅಂದ್ಕೊಂಡಿದ್ಲು. ಸೊ ಎರಡು ಶಾಪಿಂಗ್ ಆದಂಗೆ ಆಗುತ್ತೆ, ನ್ಯೂ ಇಯರ್ಗೂ ಆದಂಗೆ ಆಗುತ್ತೆ, ಹಂಗೆ ನಾಮಕರಣಕ್ಕೂ ತೊಗೋಬೋದು ಅಂತ ಬಂದಿದ್ಲು. ಸೊ ನೋಡ್ತಾ ಇದ್ವಿ. ಸೊ ಅಷ್ಟೇನು ಇಷ್ಟ ಆಗಲಿಲ್ಲ, ಬಟ್ ಹುಡುಕ್ತಾ ಇದ್ಲು ಇರೋ ಕಲೆಕ್ಷನ್ಲಿ ಯಾವ್ದಾದ್ರು ಸಿಗುತ್ತಾ ಅಂತ. ಸಾರಿ ಫ್ರೆಂಡ್ಸ್. ಸೊ ಏನೂ ಅಷ್ಟು ಇಷ್ಟ ಆಗಿಲ್ಲ, ಬಟ್ ಹುಡುಕ್ತಾ ಇದ್ಲು. ಟೈಮ್ ಬೇರೆ ಜಾಸ್ತಿ ಇರಲಿಲ್ಲ. ಸೊ ಹುಡುಕ್ತಾ ಇದ್ಲು. ಸೊ ನಾನು ನಿಮ್ಗೆ ಹಂಗೆ ಒಂದು ರೌಂಡ್ ತೋರಿಸ್ಕೊಬರೋಣ ಅಂತ ತೋರಿಸ್ಕೊಂಬರ್ತಾಯಿದ್ದೀನಿ. ಸೊ ಅದರಲ್ಲಿ ಇವಳು ಬೇರೆ ರೌಂಡ್ ಆಗ್ತಾ ಇರ್ತಾಳೆ. ಇದು ನನಗೆ ಮಮ್ಮಿ ಅಂತ ಅವ್ರ ಮಮ್ಮಿನ ಇಟ್ಕೊಂಡು ತೋರಿಸ್ತಾ ಇರ್ತಾಯಿದ್ಲು. ಹೆಣ್ಮಕ್ಳಿಗೆ ತುಂಬ ಕಲೆಕ್ಷನ್, ತುಂಬ ಟೈಪ್ ಸಿಗುತ್ತೆ. ಬಟ್ ಗಂಡ್ಮಕ್ಳಿಗೆ ತುಂಬ ಕಮ್ಮಿ ಕಲೆಕ್ಷನ್. ನನ್ನ ಮಗನ ಚಿಕ್ಕವನಿರ್ಬೇಕಾದ್ರೆ ನನಗಂತೂ ಬೇಜಾರಾಗ್ಬಿಡ್ತಿತ್ತು. ಹೆಣ್ಮಕ್ಳಾದರೆ ಎಷ್ಟು ವೆರೈಟಿ ಹಾಕ್ಬೋದಪ್ಪ ಡ್ರೆಸ್ಸಸ್ಸು, ಗಂಡ್ಮಕ್ಳಿಗಂತೂ ಹಾಕೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗ್ತಿತ್ತು. ಸೊ ಈ ಸ್ವೆಟರ್ಸು ಚಿಕ್ಕದು ತುಂಬ ಕ್ಯೂಟಾಗಿತ್ತು. ಬಟ್ ಪ್ರೈಸ್ ವೈಸ್ ಏನೋ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ. 499 ಇತ್ತು. ಬಟ್ ತುಂಬ ಕ್ಯೂಟಾಗಿತ್ತು, ಪುಟ್ಟದು. ಅದು ನೋಡೋಕ್ಕೆ ಒಂಥರ ಖುಷಿ. ಸೊ ನೋಡ್ತಾ ಇದ್ದೆ. ಅವಳು ಸೆಲೆಕ್ಟ್ ಮಾಡ್ತಾಯಿದ್ಲು, ಒಂದೊಂದು ಸೆಲೆಕ್ಟ್ ಮಾಡಿ ಒಂದೊಂದು ಹೇಳ್ತಾಯಿದ್ಲು. ಅದೊಂದು ಕೈಯಲ್ಲಿರೋದು ಸೆಲೆಕ್ಟ್ ಮಾಡಿದ್ಲು. ಸೊ ನಾಮಕರಣದ್ದು ಅಂದರೆ ಪಾಪುಗಿನ್ನ 1 ಇಯರೂ ಆಗಲ್ವಲ್ಲ. ಸೊ ಆ ಡಿಸೈನ್ ಎಲ್ಲ ಒತ್ತುತ್ತೆ ಅಂತ ಅಂದ್ಬಿಟ್ಟು ಮತ್ತು ಬೇಡ ಅಂತ ಆ ಶಾಪ್ ಬಿಟ್ಟು ಬೇರೆ ಶಾಪಿಗೆ ಬಂದ್ವಿ. ಸೊ ಅಲ್ಲಿ ಸೆಟ್ ಆಗಿಲ್ಲ ಅಂತ ಹಾಗೆ ಮಿಡ್ಲಲ್ಲಿ ಕಬ್ನಲ್ಲಿ ಕುಡಿಯೋಣ ಸ್ವಲ್ಪ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ಕಬ್ನಲ್ಲಿ ಕುಡಿತಾ ಇದ್ವಿ. ನಮ್ಮ ಪಾಪು ಸಿಹಿ ಬೇಕು ಅಂತಂದ್ಲು. ಸೊ ಅವಳಿಗೆ ತೊಗೊತಾ ಇದ್ವಿ. ಸೊ ನೆಕ್ಸ್ಟ್ ಶಾಪ್ಗೆ ಹಂಗೆ ಕಂಟಿನ್ಯೂ ಮಾಡಿದ್ವಿ ಶಾಪಿಂಗು. ಸೊ ಅಲ್ಲಿ ತೋರಿಸ್ತಾಯಿದ್ರು. ನಮ್ಗೆ ಅಲ್ಲೂ ಏನು ಅಷ್ಟು ಇಷ್ಟ ಆಗಲಿಲ್ಲ. ಓಕೆ ಥರ ಇತ್ತು. ಕೊಟ್ಟರೆ ಸ್ವಲ್ಪ ಚೆನ್ನಾಗಿರೋದು ಕೊಡಬೇಕು, ಇಲ್ಲಾಂದರೆ ಕೊಡಬಾರ್ದಲ್ವ. ಸೊ ಇಂಥದ್ದು ಕೊಡಬೇಕಲ್ಲ ಅಂತ ಕೊಡೋದ್ರೆ ಚೆನ್ನಾಗಿರಲ್ಲ. ಸೊ ನೋಡ್ತಾ ಇದ್ವಿ, ಏನು ಅಷ್ಟು ಇಷ್ಟ ಆಗಲಿಲ್ಲ. ಬರೀ ಈ ಥರದೇ ತೋರಿಸ್ತಾಯಿದ್ರು. ಜಾತ್ರೆ ಥರ ಅನ್ನಿಸ್ತಾಯಿತ್ತು, ಫೀಲ್ ಆಗ್ತಾಯಿತ್ತು. ಸೊ ನೋಡ್ತಾ ಇದ್ವಿ. ಆಮೇಲೆ ಅದು ಬಿಟ್ಟು ಇದು ಥರ್ಡ್ ಶಾಪಲ್ಲಿ ನೋಡ್ತಾ ಇದ್ದೀವಿ. ಸೊ ಇದೇನೋ ಸ್ವಲ್ಪ ಓಕೆ ಅಂತ ಇದ್ಲು ನನ್ನ ತಂಗಿ. ಬಟ್ ಇದು ತುಂಬ ದೊಡ್ಡದಾಗುತ್ತೆ. ಕಲರ್ ವೈಸ್ ಏನೋ ಓಕೆ, ಬಟ್ ಈ ಥರನೂ ಇವಾಗ ಯಾರೂ ಹಾಕಲ್ಲ ಅಂತ ಹೇಳ್ತಾ ಇದ್ದೆ. ಸೊ ನೋಡ್ತಾ ಇದ್ಲು. ಇದು ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು. ಓಕೆ, ಒಂಚೂರು ಬೆಟರ್ ಅಂತ ನನಗನ್ನಿಸ್ತು. ಬಟ್ ಸೆಲೆಕ್ಟ್ ಮಾಡ್ತಾಯಿದ್ಲು, ಇನ್ನೂ ಹುಡುಕ್ತಾನೆ ಇದ್ಲು. ಸೊ ಹಂಗೆ ಹುಡುಕ್ಬಿಟ್ಟು ತೊಗೊಂಡ್ಲು. ಫೈನಲಿ ಒಂದು ಸೆಲೆಕ್ಟ್ ಮಾಡಿದ್ಲು. ಪಾಪುಗೆ ಸಿಹಿಗೊಂದು ಮತ್ತು ಗಿಫ್ಟಾಗಿ ಕೊಡಬೇಕು ಅಂತ ಹೇಳಿದ್ನಲ್ಲ ನಾಮಕರಣಕ್ಕೆ, ಅದು ಒಂದು ಸೆಲೆಕ್ಟ್ ಮಾಡಿದ್ಲು. ಫೈನಲಿ ಸೆಲೆಕ್ಟ್ ಆಗಿತ್ತು 2 ಅವರ್ಸಿಂದ ಹುಡುಕಿ. ಆಮೇಲೆ ಫ್ಯಾನ್ಸಿ ಸ್ಟೋರಲ್ಲಿ ಏನೋ ಪರ್ಚೇಸ್ ಮಾಡಬೇಕು ಅಂತ ಅವಳೇನೋ ಪರ್ಚೇಸ್ ಮಾಡ್ತಾಯಿದ್ಲು. ನಾನು ಹಿಂಗೆ ಟರ್ನ್ ಮಾಡಿದ್ರೆ ಗಿಫ್ಟ್ಸ್ ಎಲ್ಲ ಇಟ್ಟಿದ್ರು, ಚಿಕ್ಕ ಗಿಫ್ಟ್ಸು. ನಾವು ಸ್ಕೂಲ್ ಕಾಲೇಜೆಲ್ಲ ಹೋಗ್ಬೇಕಾದ್ರೆ ಜಾಸ್ತಿ ಇದೇ ಟೈಪ್ ಕೊಡ್ತಾಯಿದ್ವಿ. ಇವಾಗ ಯಾರೂ ಅಷ್ಟೊಂದು ಕೊಡೋಲ್ಲ, ಏನಾದರೂ ಯೂಸ್ ಆಗೋಂಥದ್ದು ಕೊಡ್ತಾರೆ. ಬಟ್ ಇದೇ ಟೈಪ್ ಕೊಡ್ತಾಯಿದ್ದು. ಬಟ್ ಇದನ್ನು ನೋಡಿದ ತಕ್ಷಣ ನಂಗೊಂದು ನೆನಪಾಯಿತು. ನಮ್ಮ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನ್ನ ಹಸ್ಬೆಂಡ್ ಇದೇ ಥರ ಗಿಫ್ಟ್ ಕೊಟ್ಟಿದ್ರು, ಬಟ್ ದೊಡ್ಡದು ಕೊಟ್ಟಿದ್ರು. ಸೊ ಸೇಮ್ ಇದೇ ಥರ ಕೊಟ್ಟಿದ್ರು, ಬಟ್ ದೊಡ್ಡದು ಕೊಟ್ಟಿದ್ರು. ಫೈನಲಿ ಅದು ಗಿಫ್ಟ್ ಕೊಡೋದು ನಾನು ನಿಮ್ಗೆ ತೋರಿಸಿಲ್ಲ. ನಮ್ಮ ಸಿಹಿಗೆ ಮಾತ್ರ ಇದನ್ನು ಸೆಲೆಕ್ಟ್ ಮಾಡಿದ್ಲು, ನಾನೇ ಮಾಡಿದ್ದು. ಸೊ ಎಲ್ಲ ಮುಗಿಸ್ಕೊಂಡು ಅವಳು ಮನೆಗೆ ಹೋದ್ಲು, ನಾನು ಮನೆಗೆ ಬಂದೆ.
ಅಪ್ಪು ಮನೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ತಿನ್ನಿಸ್ಬಿಟ್ಟು ಏನಾದರೂ ಅವ್ನಿಗೆ ತಿನ್ನೋಕೆ ಕೊಟ್ಬಿಟ್ಟು ಸ್ಕೂಲಿಂದ ಬಂದಿದ್ದ ತಕ್ಷಣ ಸ್ವಲ್ಪ ಏನಾದರೂ ತಿನ್ನೋಕೆ ಕೊಡ್ತೀನಿ. ಸೊ ಅವ್ನು ಯೂಟ್ಯೂಬಲ್ಲಿ ಸಾಂಗ್ಸ್ ಹಾಕ್ಕೊಂಡು ಟಿ ವಿಯಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದ. ಡ್ಯಾನ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ಮಾಡ್ತಾಯಿದ್ದ. ಸೊ ಎಲ್ಲೂ ಏನು ಕಲಿಸ್ಬೇಕು ಅಂದ್ಕೊಂಡಿದ್ವಿ, ಬಟ್ ಡ್ಯಾನ್ಸು ಇನ್ನು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅವನು. ಸೊ ಡ್ಯಾನ್ಸು ಸ್ಟಡೀಸು ಯಾವುದೂ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ಎಲ್ಲೂ ಹಾಕಿಲ್ಲ ನಾವು. ಸೊ ಅವನು ಟಿ ವಿಯಲ್ಲಿ ನೋಡ್ತಾನೆ ಮಾಡ್ತಾನೆ ಅಷ್ಟೇ. ಸೊ ಮಾಡ್ತಾಯಿದ್ದ ಒಂದು ಹಾಫ್ ಆನ್ ಅವರ್ ಅವ್ನಿಗೂ ಒಂಥರ ರಿಲೀಫ್ ಅನಿಸುತ್ತೆ. ಇಲ್ಲ ಆಟಾಡೋಕ್ಕೆ ಕಳಿಸ್ಬೇಕು ಅಂತ ಅಳ್ತಾನೆ. ಸೊ ಒಂದು ಹಾಫ್ ಆನ್ ಅವರ್ ಅವ್ನಿಗೂ ಟಿ ವಿ ನೋಡೋಕ್ಕೆಲ್ಲ ಬಿಟ್ಟು ಹೋಮ್ವರ್ಕ್ ಬರೆಯೋಕ್ಕೆ ಬಿಟ್ಟೆ. ಸೊ ಹೋಮ್ವರ್ಕ್ ಮಾಡ್ತಾಯಿದ್ದಾನೀಗ. ಆ ಹೋಮ್ವರ್ಕ್ ಮಾಡೋ ಟೈಮಲ್ಲಿ ಮಮ್ಮಿ ಟಾಯ್ಲೆಟ್ಗೆ ಹೋಗಬೇಕು, ಮಮ್ಮಿ ನೀರು ಬೇಕು, ಮಮ್ಮಿ ಅದು ಬೇಕು ಇದು ಬೇಕು, 1-2 ಅವರ್ಸ್ ಮಾಡ್ತಾನೆ. ನಂಗೆ ಅದು ನಿಂಗೆ ಇದು ಅಂತ ಏನಾದರೂ ಒಂದು ಹೇಳ್ಕೊಂಡು ಲೇಟಾಗಿ ಮಾಡ್ತಾನೆ. ಎಲ್ಲ ಮಕ್ಕಳು ಹೀಗೆ ಅಲ್ವಾ? ಸೊ ನಿಮ್ಮನೇಲಿ ಹೀಗೆ ಇದ್ದರೆ ಕಮೆಂಟ್ ಮಾಡಿ. ಎಷ್ಟು ನಾಟಕ ಮಾಡ್ತಾನೆ ಹೋಮ್ವರ್ಕ್ ಬರೆಯೋಕ್ಕೆ ಅಂದರೆ ಅಷ್ಟು ನಾಟಕ ಮಾಡ್ತಾನೆ ಫ್ರೆಂಡ್ಸ್. ಸೊ ಇದಾಗಿತ್ತು ಸ್ಮಾಲ್ ವ್ಲಾಗ್, ಇವತ್ತಿನ ವ್ಲಾಗು. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ನ ಕೂಡ ಬೆಳೆಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.